ಎಲ್ರಿಗೂ ಸಪ್ರೇಮ್ ಜೈ ಭೀಮ್ ನಮೋ ಬುದ್ಧಾಯ. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ರಾಜ್ಯ ಕಾರ್ಯಕಾರಿ ಸಮಿತಿ ಮತ್ತು ಕಾರ್ಯಾಗಾರ ಕಾರ್ಯಕ್ರಮ ಸಭೆಯನ್ನು ಬೆಂಗಳೂರು BBMP ಹೆಡ್ ಆಫೀಸ್ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಸಂಘದ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಏನೇನು ಚರ್ಚೆ ಮಾಡಿ ನಿರ್ಣಯ ಮಾಡಿದೆ ಅಂದರೆ, ಸಂಘಕ್ಕೆ ಮೊಟ್ಟ ಮೊದಲಿಗೆ ಸದಸ್ಯತ್ವ ಅಭಿಯಾನ, ಮೆಂಬರ್ಶಿಪ್ ಡ್ರೈವ್. ಅದಾದ ನಂತರ ಸಂಘದಲ್ಲಿ ಕೆಲವರು ಹಿರಿಯರು ರಿಟೈರ್ಡ್ ಆಗಿ ಹೋಗಿದ್ದಾರೆ, ನಿವೃತ್ತಿ ಆಗಿ ಹೋಗಿದ್ದಾರೆ. ಅವೆಲ್ಲ ತಾಲೂಕಾ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಕೂಡಲೇ ನೇಮಕ ಮಾಡೋದು ಮತ್ತು ಆಯ್ಕೆ ಮಾಡೋದು. ಅದಾದ ನಂತರ ಸಂಘದ ಎಲ್ಲ ವಿಭಾಗೀಯ ಕೇಂದ್ರಗಳಲ್ಲಿ ಸಮಾವೇಶ ಮಾಡೋದ್ರ ಮುಖಾಂತರ ಸಂಘವನ್ನು ಇನ್ನೂ ಬಲಿಷ್ಠ ಕಟ್ಟೋದ್ರ ಮುಖಾಂತರ ಸಂಘಕ್ಕೆ ಶಕ್ತಿ ತುಂಬುವ ಕೆಲಸ ಆಗಬೇಕಂತ ನಿರ್ಣಯ ಮಾಡಿದೆವು. ಆಮೇಲೆ ಈ ಬೆಳಗಾವಿ ವಿಭಾಗದ ಸಮಾವೇಶ ಮತ್ತು ಮೈಸೂರು ವಿಭಾಗದ ಸಮಾವೇಶ ಮತ್ತು ಬೆಂಗಳೂರು ವಿಭಾಗದ ಸಮಾವೇಶ ಮಾಡಲು ನಿರ್ಣಯಿಸಲಾಯಿತು. ಆಮೇಲೆ ಸಂಘದಿಂದ ಏನು ಕೊನೆಯ ನಿರ್ಧಾರ ಅಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘದಿಂದ ಎಲ್ಲ ಬಂದಂಥ ಪದಾಧಿಕಾರಿಗಳು ಏನು ಒತ್ತಾಯ ಮಾಡಿದಾರಂದರೆ, ಈ ಕೂಡಲೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಬೇಕು, ರೋಸ್ಟ್ರು ಬಂದಲ್ ಕಂಪಲ್ಸರಿ ಪಾಲನೆ ಆಗಬೇಕು, ನಿರಂತರ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಅಂದರೆ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ SC/ST ಎಂಪ್ಲಾಯಿಗಳ ಮೇಲೆ, SC/ST ನೌಕರರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಾ ಇದ್ದಾರೆ. ಅದು ಕೂಡಲೇ ತಡೆ ಹಿಡಿಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು. ಆಮೇಲೆ ಈಗ ಪ್ರತಿಯೊಬ್ಬರು ಹೇಗೆ ಅಂದರೆ, ಸಮಾವೇಶ ಯಾಕೆ ಮಾಡ್ತಾರೆ ಅಂದರೆ, ಸಮಸ್ಯೆಗಳನ್ನು ಸ್ಪಂದನೆ ಮಾಡಿದಾಗ ಸಮಾವೇಶಗಳು, ಹೋರಾಟಗಳು, ಚಳವಳಿ ಆಗಲ್ಲ. ನಮ್ಮ ಸಮಸ್ಯೆಗಳು ಇನ್ನೂ ಹಾಗೆ ಪೆಂಡಿಂಗ್ ಅದಾವೆ, ಅಂದರೆ ಇನ್ನೂ ಅಷ್ಟೇ ಯಥಾಸ್ಥಿತಿಯಲ್ಲಿ ಇದ್ದಾವೆ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು SC/STಗೆ ಸಮುದಾಯದ ST/ST ಜನಾಂಗದ ಸಮಸ್ಯೆಗಳನ್ನು ಪರಿಹರಿಸಬೇಕು. ಪರಿಹಾರ ಅಂದರೆ ಇದೇ, ನಮ್ಮ ರೋಸ್ಟ್ರು ಬಿಂದು ಪಾಲನೆ ಮಾಡಬೇಕು, ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡಬೇಕು ಮತ್ತು ಹಲವಾರು ಇಲಾಖೆಗಳಲ್ಲಿ ಎಂಪ್ಲಾಯ್ಗಳ ಮೇಲೆ ನಿರಂತರ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಈ ಸಾರ್ವಜನಿಕರಿಂದ, ಉನ್ನತ ಅಧಿಕಾರಿಗಳಿಂದ, ಆಮೇಲೆ ರಾಜಕಾರಣಿಗಳಿಂದ. ಅದನ್ನು ಕೂಡ ತಡೆ ಹಿಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದವರು ಏನು ಕ್ರಮ ಕೈಗೊಳ್ಳಬೇಕಂತ ಈ ಒಕ್ಕೂರಲಿನ ನಿರ್ಣಯವನ್ನು ಈ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಇಂದಿನ ಈ ದಿವಸ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಸಮಾವೇಶ ಮಾಡಬೇಕಂತ ಒಂದು ಆದೇಶ ಮಾಡಿದರು ಅಧ್ಯಕ್ಷರು. ಪೂರ್ವವಾಗಿ ಸಭೆಯನ್ನು ಕರೆಯಬೇಕು, ಕರೆದು ಮುಂದಿನದೊಂದು ದೇಹ ಉದ್ದೇಶಗಳನ್ನು ಮಾಡಿ ರೂಪರೇಷೆಗಳನ್ನು ತೋರಿಸಿ ಮುಂದಿನದೊಂದು ಯಶಸ್ವಿಗೆ ಮಾಡಬೇಕು ಅಂದಿದ್ರು. ಅದಕ್ಕೆ ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲಾ ಮತ್ತು ರಾಜಧಾನಿ ಬೆಂಗಳೂರಲ್ಲಿ ನಮ್ಮ GBA ಕಾಂಪೌಂಡ್ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಆದ ಮಹೇಶ್ ಹುಬ್ಳಿ ಸರ್ ಬಂದಿದ್ದಾರೆ. ಅವರಿಗೂ ಮೊದಲೇ ನಾವು ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ಕಾರ್ಯಾಧ್ಯಕ್ಷರಾದ ಜೈಭೀಮ್ ಸರು ಹಾಗೂ ಕಾರ್ಯಾಧ್ಯಕ್ಷರು ಅನಿಲ್ ಕುಮಾರ್ ಸರು, ಉಪಾಧ್ಯಕ್ಷರು ಶ್ರೀ ಮುನಿಕೃಷ್ಣಪ್ಪ ಸರು, ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಐಹೊಳೆ ಸರು, ಇವರೆಲ್ಲರಿಗೂ ನಮಸ್ಕರಿಸುತ್ತಾ ಹೇಳುತ್ತಾ, ಇವತ್ತಿನ ಯಾಕಂದರೆ ನಾವು ತಾಲೂಕಾ, ಜಿಲ್ಲಾ, ರಾಜ್ಯ ನಮ್ಮ ಸಂಘ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿಂದ ನಾವು ಸದಸ್ಯತೆ ಅಭಿಯಾನ ಕಾರ್ಯಕ್ರಮ ಮಾಡಬೇಕು. ಮೊದಲನೇದಾಗಿ ಗಟ್ಟಿ ಆಗುತ್ತೆ, ಗಟ್ಟಿ ಆದಾಗೆ ನಮಗೆ ಕುಸ್ತಿ ಆಡೋಕ್ಕೆ ಒಂದು ಇದು ಬರುತ್ತೆ. ಅದಕ್ಕೆ ನಾವೆಲ್ಲರೂ ಅಭಿಯಾನ ಕಾರ್ಯಕ್ರಮ ಆದಮೇಲೆ ಮುಂದಿಂದು ಬೆಳಗಾವಿ ಜಿಲ್ಲಾ ಮತ್ತು ಮೈಸೂರು ಜಿಲ್ಲಾ ಡಿವಿಷನ್ ಎರಡೂ ವಿಭಾಗ ಮತ್ತು ಬೆಂಗಳೂರು ಡಿವಿಷನ್ ಮಾಡ್ದಂಗೆ ಆಗಿದೆ. ನಾವು ಯಾಕೆ ಒಂದು ಸಲ ಮಾಡಿದ್ದೇವೆ, ಇನ್ನೊಂದು ಸಲನೂ ಕೂಡ ಮಾಡೋಣ, ಅದೇನು ತಪ್ಪೇನಿಲ್ಲ. ಯಾಕಂದರೆ ನಾವು ಸದಸ್ಯತೆ ಕಾರ್ಯಕ್ರಮ ಮಾಡೋಣ. ಅದು ಆದಮೇಲೆ
3 ಡಿವಿಷನ್ ಮಾಡ್ತೀವಿ. ಈಗ ಸಮಾವೇಶ ಮಾಡಬೇಕಾದ್ರೆ ನಮಗೆ ಬಲ ಬೇಕು. ಬಲ ಬೇಕಂದ್ರೆ ನಮ್ಮ ಸದಸ್ಯತ್ವ ಜಾಸ್ತಿ ಇರಬೇಕು, ಸಂಖ್ಯಾಬಲ ಜಾಸ್ತಿ ಇರಬೇಕು. SC ST ನೌಕರ ಸಂಘ, ನಾವು SC ST ನೌಕರ ಸಂಘರು ಒಗ್ಗಟ್ಟಾದಾಗ ನಾವು ಯಾವುದೇ ಹೋರಾಟ ಮಾಡಿದ್ರು, ನಾವು ಏನೇ ಒಂದು ಸಂಘದ ವತಿಯಿಂದ, ಸಮಾಜ ವತಿಯಿಂದ ನಮಗೆ ಏನಪ್ಪ ನಮ್ಮ ಎಂಪ್ಲಾಯ್ ಯೂನಿಯನ್ಗಳಿಗೆ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಆ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಆಶ್ವಾಸನೆ ಕೊಡ್ತಾ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ, ಇವು ನಮಗೆಲ್ಲ ಮಾತಾಡೋದಕ್ಕೆ ಎಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ, ಅಭಿಯಾನ ಕಾರ್ಯಕ್ರಮಕ್ಕೆ, ಕಾರ್ಯಾಗಾರಕ್ಕೆ ಜಿಲ್ಲಾ ಮತ್ತು ರಾಜ್ಯ ಮತ್ತು ತಾಲೂಕು ಪದಾಧಿಕಾರಿಗಳು ಬಂದಿದ್ದರು. ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ SC ST ನೌಕರ ಸಂಘದ ವತಿಯಿಂದ ನಾನು ರಾಜ್ಯಾಧ್ಯಕ್ಷ ಮಹೇಶ್ ಹುಬ್ಳಿ ಅವರ ಆದೇಶದ ಮೇರೆಗೆ ಅವರೇನು ಈಗ ಎಲ್ಲ ಸಂಘದ ಎಲ್ಲ ಜಿಲ್ಲೆಯಿಂದ ಬಂದಂಥ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಏನೇನು ಸಲಹೆ ಸಲಕರಣೆ ಕೊಟ್ಟಿದ್ದಾರೆ, ಅವರ ಒಪ್ಪಿಗೆ ಮೇರೆಗೆ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಳಲು ಮತ್ತು ಇದು ಇವತ್ತಿನ ಒಂದೇ ಕಾರ್ಯಾಗಾರ ಏನು ಮುಂದಿನ ಇನ್ನೂ 2-3 ಕಾರ್ಯಾಗಾರ ಮಾಡೋ ಅವಶ್ಯಕತೆ ಇದೆ. ಅದು ಕಾರ್ಯಾಗಾರ ಮಾಡಿ ಆ ಕಾರ್ಯಾಗಾರ ಆದಮೇಲೆ ಮುಂದಿನ ರೂಪುರೇಷೆ ಏನೇನು ನಮ್ಮ ರಾಜ್ಯದಾದ್ಯಂತ ನಮ್ಮ ಸಂಘ ಬಟ್ಟೆಯನ್ನು ಬಲಪಡಿಸೋ ಉದ್ದೇಶ ಇಟ್ಕೊಂಡವ್ರೆ. ಮತ್ತು ಸಂಘದಲ್ಲಿ ಸದಸ್ಯತ್ವ ಅನ್ನು ಮಾಡುವಂಥ ಅಭಿಯಾನ ಮಾಡಬೇಕಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಾವು ನಮ್ಮ ಸದಸ್ಯತ್ವವನ್ನು ಮೆಂಬರನ್ನು ನಾವು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಮಾಡಿ ನಮ್ಮ ಸಂಘವನ್ನು ಬಲಪಡಿಸ್ತೀವಿ ಅಂತ ನಾನು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಶ್ರೀಧರ್ ಕೊಟ್ಟರೆ ಅವರಿಗೆ ಆಶ್ವಾಸನೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಕರ್ನಾಟಕದಲ್ಲಿ ಬೆಂಗಳೂರು ಕ್ಷೇತ್ರದಲ್ಲಿ ತುಂಬ ಸರ್ಕಾರಿ ನೌಕರಿ ಜಾಸ್ತಿ ಐತೆ. ಸದಸ್ಯತ್ವ ಅದನ್ನು ಯಾವ ಥರ ಮಾಡ್ತಾರೆ? ಈಗ ಅದೇ ಸದಸ್ಯತ್ವ ಅಂದರೆ ಈಗ ನಮ್ಮ ಬೆಂಗಳೂರು ನಗರದಲ್ಲೇ ಅತಿ ಹೆಚ್ಚು ಇಲಾಖೆಗಳು ಇರೋದು. ಇಲ್ಲಿ ಏನಿಲ್ಲ ಅಂದರೆ ಒಂದು 84 ಇಲಾಖೆ ಮೇಲ್ಪಟ್ಟು ಇಲಾಖೆಗಳಿವೆ. ಆ ಇಲಾಖೆಗಳಲ್ಲಿ ನಮ್ಮ SC ST ಜನಾಂಗದವರು ಒಂದು ಇಲಾಖೆಯಲ್ಲಿ ಒಂದು 5 ಜನದಂಗೆ ನಾವು ಮೆಂಬರ್ಶಿಪ್ ಮಾಡಿದ್ರೆ, 5 ಜನನ ಒಂದು ಇಬ್ಬರಿಬ್ಬರಂಗೆ ಮೆಂಬರ್ಶಿಪ್ ಮಾಡಿದ್ರೆ ಅದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಏನು ನಮ್ಮ ಸಂಘದ ಸದಸ್ಯತ್ವ ಅಂತಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡಿ ನಮ್ಮ ಸಂಘವನ್ನು ಹೆಚ್ಚಾಗಿ ಸದಸ್ಯತ್ವ ಮಾಡಿ ನಾವು ಸಂಘವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ಬೃಹತ್ ಸಮಾವೇಶ ಮಾಡಿ ನಾವು ಇಡೀ ರಾಜ್ಯದಂತ ನಾವು ನಮ್ಮ ಸಂಘ ಈ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಸಂಘ ಇರೋದನ್ನು ಜನರಿಗೆ ಮನೆ ಮೂಡಿಸೋಕ್ಕೆ ಮತ್ತು ಸರ್ಕಾರದ ಮಟ್ಟದಲ್ಲಿ ನಾವು ನಮ್ಮ ಸಂಘದ ಎಲ್ಲ ಉದ್ದೇಶಗಳನ್ನು ತಿಳಿಸೋಕ್ಕೆ ನಾವು ಇಚ್ಛೆಪಡ್ತೀವಿ. ಸರ್, ಬೆಂಗಳೂರು ನಗರದಲ್ಲಿ ಕ್ಲಾಸ್ 1 ಅಧಿಕಾರಿಗಳು, ನೀವು ಏನೋ ಒಂದು AWE ಆಗಿರಿ, ಆಮೇಲೆ ಬೇರೆ ಕ್ಲಾಸ್ 1 ಅಧಿಕಾರಿಗಳಿಗೆ ನೀವು ಮೆಂಬರ್ ಮಾಡಲಿಕ್ಕೆ ಸಾಧ್ಯನಾ? ಇದೆ, ಸಾಧ್ಯತೆ ಇದೆ ಸರ್. ಈಗ ನಮ್ಮ ಇಲ್ಲಿ ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅತಿ ಹೆಚ್ಚು ಏನು IAS ಅಧಿಕಾರಿಗಳು ಇದ್ದಾರೆ, ನಮ್ಮವರು KS ಅಧಿಕಾರಿಗಳು ಇದ್ದಾರೆ, ಮತ್ತು IAS IPS ಅಧಿಕಾರಿಗಳು ಇದ್ದಾರೆ. ಅದನ್ನು ಯಾರ್ಯಾರು ಅಲ್ಲಿ ಇರೋ ಕಡೆಗೆ ನಾವು ತಿಳ್ಕೊಂಡು ಅವರನ್ನು ನಮ್ಮ ಸಂಘದಲ್ಲಿ ಸೇರಿಕೊಂಡು ಅವರು ಇದ್ದಾಗ ನಮಗೆ ಸ್ವಲ್ಪ ಹೆಚ್ಚಿನ ಬಲ ಬರುತ್ತೆ. ಅವರನ್ನು ಮೆಂಬರ್ಶಿಪ್ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್. ಓಕೆ, ಧನ್ಯವಾದ.